ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಬೆಂಗಳೂರನ್ನ ಹಂಗು ಮಾಡ್ತೇವೆ ಹಿಂಗು ಮಾಡ್ತೇವೆ ಅಂತ ಹೇಳಿದ್ರು. ಬೆಂಗಳೂರು ಅಭಿವೃದ್ಧಿಯ ಹೆಸರಿನಲ್ಲಿ ಹಣವನ್ನ ದೋಚುತ್ತಾ ಇದ್ದಾರೆ. ಜನರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಜಿಲ್ಲೆಯ ಜನತೆಗೆ ಈ ವಿಚಾರದಲ್ಲಿ ಸಮಾಧಾನ ಇಲ್ಲ ಅಂತ ಹೇಳಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡುವ ಮಾತುಗಳನ್ನಾಡಿದ್ದಾರೆ. ಇಲ್ಲೇನೋ ಗ್ರೇಟರ್ ಬ್ಯಾಂಗ್ಳೂರು ಅದೇನೋ ಬೆಂಗಳೂರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಶುರು ಮಾಡಿದರು 15 ತಿಂಗಳಿಂದ. ಯಾವ್ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನು ದೋಚ್ತಾ ಇದ್ದಾರೆ, ಯಾವ ರೀತಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರ ಆಗಿದೆ. ಇವತ್ತು 2007ರಲ್ಲಿ ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ಒಂದು ಕಡೆ ರಾಮನಗರ, ಒಂದು ಕಡೆ ಚಿಕ್ಕಬಳ್ಳಾಪುರ, ಅದು ಇತಿಹಾಸ. ತದನಂತರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, 17 ವರ್ಷಗಳ ಹಿಂದೆ ಬೆಂಗಳೂರು ಗ್ರಾಮಾಂತರದಿಂದ ರಾಮನಗರವನ್ನ ಪ್ರತ್ಯೇಕ ಜಿಲ್ಲೆಯಾಗಿ ಅಂದಿನ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಮಾಡ್ತಾರೆ. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಡಿಸಿಎಂ ಆದ ಮೇಲೆ ಕನಕಪುರವನ್ನ, ಚನ್ನಪಟ್ಟಣವನ್ನ ಬೆಂಗಳೂರಿಗೆ ಸೇರಿಸ್ತೇವೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ರಾಮನಗರದ ಹೆಸರನ್ನ ಮರುನಾಮಕರಣಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅಂತ ಪ್ರೇಮ್ ಒಂದು ಸ್ಪಷ್ಟ. ಹಾಗೆ ನೋಡಕ್ ಹೋದ್ರೆ ರಾಮನಗರ ಜಿಲ್ಲೆ ಪ್ರತ್ಯೇಕವಾಗಿದ್ರು ಕೂಡ ನಮಗೆ ಲೋಕಸಭೆ ಕ್ಷೇತ್ರವರು ಬೆಂಗಳೂರು ಗ್ರಾಮಾಂತರ ಅನ್ನುವಂಥ ರೀತಿಯಲ್ಲೇ ರಾಮನಗರ ಬಿಂಬಿತವಾಗ್ತಾ ಇತ್ತು, ಕರೆಯಲ್ಪಡ್ತಾ ಇತ್ತು ಕೂಡ ಹೌದು. ಆದರೆ ಮತ್ತೊಂದು ಕಡೆ ನೋಡೋದಾದ್ರೆ ಎಲ್ಲೊಂದು ಕಡೆ ಇಡೀ ಬೆಂಗಳೂರಿನ ಅಕ್ಕಪಕ್ಕದ ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ, ಇವೆಲ್ಲವೂ ಕೂಡ ಗ್ರಾಮಾಂತರಕ್ಕೆ ಸೇರುತ್ತೆ. ಆಡಳಿತಾತ್ಮಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿ ಗುರುತಿಸ್ಕೊಳ್ತವೆ. ಆದರೆ ರಾಮನಗರ ಜಿಲ್ಲೆ ಆಗಿರೋದ್ರಿಂದ ಬೆಂಗಳೂರಿನ ಜೊತೆಗೆ ಅದು ಗುರುತಿಸ್ಕೊಳ್ಳಲ್ಲ. ಬಟ್ ಬೆಂಗಳೂರಿನ ಪಕ್ಕದಲ್ಲೇ ಇರುವಂಥ ಅದು ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ರಾಮನಗರ ಅಂತ ಗುರುತಿಸಲಾಗ್ತಿತ್ತು. ಆ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಬೋದು ಈ ರೀತಿ ಒಂದು ಹೆಸರನ್ನ ಬದಲಾಯಿಸೋದ್ರಿಂದ ಅನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಅವರೆಲ್ಲ ಜನಪ್ರತಿನಿಧಿಗಳ ನಿಯೋಗದೊಂದಿಗೆ ಬಂದು ಒಂದು ಮನವಿಯನ್ನು ಇವತ್ತು ಕೊಟ್ಟಿದ್ದಾರೆ. ಅಂದ್ರೆ ಏನು ಈಗಿರುವಂಥ ರಾಮನಗರ ಜಿಲ್ಲಾ ಕೇಂದ್ರವನ್ನೇ ಜಿಲ್ಲಾ ಕೇಂದ್ರವಾಗಿ ಇರಿಸಿಕೊಂಡು ಅಲ್ಲೇ ಜಿಲ್ಲೆಯ ಹೆಸರನ್ನು, ಅಂದ್ರೆ ಜಿಲ್ಲಾ ಕೇಂದ್ರದ ಹೆಸರನ್ನ ಮಾತ್ರ ರಾಮನಗರ ಜಿಲ್ಲೆ ಅನ್ನೋದ್ರ ಬದಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರನ್ನ ಬದಲಿಸುವಂಥದ್ದು ಅನ್ನುವಂಥ ಲೆಕ್ಕಾಚಾರ. ಇದು ಎಲ್ಲ ಒಂದ್ ಕಡೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಅಂದುಕೊಂಡಿದ್ರು ಕೂಡ ಅದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಪರವಿರುದ್ಧವಾದ ಒಂದಷ್ಟು ವಾದವಿವಾದಗಳಿಗೂ ಕೂಡ ಅದು ವೇದಿಕೆ ಆಗುವಂತ ಲಕ್ಷಣಗಳು, ರಾಜಕೀಯ ಜಟಾಪಟಿಗೆ ವೇದಿಕೆ ಆಗುವಂತ ಲಕ್ಷಣಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರೇಮ್. ಸುಖೇಶ್, ಒಕ್ಕಲಿಗರ ನಾಯಕತ್ವಕ್ಕಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಪೈಪೋಟಿ ಇರುವಂತಹ ವಿಚಾರ ಗೊತ್ತಾಗಿದೆ. ಅದು ಈಗಾಗಲೇ ಬಹುಚರ್ಚಿತ ವಿಷಯ ಕೂಡ ಆಗಿದೆ. ಈ ಸಂದರ್ಭದಲ್ಲಿಯೇ ಒಕ್ಕಲಿಗರ ಬೆಲ್ಟ್ ಆಗಿರುವಂತಹ ರಾಮನಗರದ ಹೆಸರನ್ನ ಬದಲಾವಣೆ ಮಾಡುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವಂತಹ ಹೊಸ ಅಸ್ತ್ರವನ್ನೇನಾದರೂ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರಯೋಗಿಸಿದ್ರ ಅಂತ ಈ ಮೂಲಕ? ಪ್ರೇಮ್, ಒಂದು ಸ್ಪಷ್ಟ. ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ನಡುವೆ ದೊಡ್ಡ ಮಟ್ಟಿನ ಜಟಾಪಟಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಡೆದಿತ್ತು, ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ನಡೆದಿತ್ತು. ಆದರೆ ಈ ಬಾರಿ ಆ ನಾಯಕತ್ವ ಜಟಾಪಟಿ ಒಂದು ಕಡೆ ಆದ್ರೂ ಕೂಡ ಮತ್ತೊಂದು ವೈಯಕ್ತಿಕವಾಗಿ ಇದು ಕುಮಾರಸ್ವಾಮಿ ಅವರಿಗೆ ಸವಾಲಾಗುವಂಥದ್ದು ಅಥವಾ ಅವರು ಸವಾಲನ್ನು ಸ್ವೀಕರಿಸುವಂತ ವಿಚಾರ ಅಂದ್ರೆ ರಾಮನಗರವನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿದಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಅವರ ಸ್ವಕ್ಷೇತ್ರ ಆಗಿದ್ರು ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡ್ತಾರೆ ರಾಮನಗರವನ್ನ. ಆ ನಂತರ ಕನಕಪುರ, ಚನ್ನಪಟ್ಟಣ, ಮಾಗಡಿ, ರಾಮನಗರ ತಾಲೂಕುಗಳನ್ನ ಒಳಗೊಂಡಂತ ಪ್ರತ್ಯೇಕ ಜಿಲ್ಲೆಯಾಗುತ್ತೆ ಅದು. ಈಗ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ನಡುವಿನ ಒಕ್ಕಲಿಗ ನಾಯಕತ್ವದ ಪೈಪೋಟಿ ಮತ್ತು ಇಬ್ಬರು ಒಂದೇ ಜಿಲ್ಲೆಯಲ್ಲಿ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಂಡಿರೋದ್ರಿಂದ ಇರುವಂತಹ ರಾಜಕೀಯ ಜಿದ್ದಾಜಿದ್ದಿ ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡಿದ್ರೆ ಸಹಜವಾದ ಜಟಾಪಟಿಯಂತೆಯೂ ಕಾಣುತ್ತೆ. ಮತ್ತು ಕುಮಾರಸ್ವಾಮಿ ಅವರು ಇದನ್ನು ತಾವು ನಾಮಕರಣ ಮಾಡಿದಂಥ ಜಿಲ್ಲೆಯ ಹೆಸರನ್ನೇ ಬದಲಿಸಕ್ಕೆ ಹೋದಾಗ, ಜೊತೆಗೆ ರಾಜಕೀಯವಾಗಲೂ ಕೂಡ ಅಂಥದ್ದು ಜಿದ್ದಾಜಿದ್ದಿಯ ವಾತಾವರಣ ಜಿಲ್ಲೆಯಲ್ಲೂ ಇರುವಾಗ ಸಹಜವಾಗಿ ಅದು ರಾಜಕೀಯ ತಿರುವನ್ನೂ ಪಡೆಯುತ್ತೆ. ಅದು ಒಕ್ಕಲಿಗ ನಾಯಕತ್ವದ ಪ್ರಶ್ನೆನೋ, ಇಬ್ಬರ ನಡುವಿನ ವೈಯಕ್ತಿಕ ಪ್ರತಿಷ್ಠೆಯ ಪ್ರಶ್ನೆನೋ ಎಲ್ಲವೂ ಕೂಡ ಬಂದು ಹೋಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವೆಲ್ಲವೂ ಸೇರಿ ಈ ಒಂದು ವಿವಾದಕ್ಕೆ ಹೊಸ ರೂಪ ಬಂದರೂ ಬರಬಹುದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಡಿ ಕೆ ಶಿವಕುಮಾರ್ ಈಗ ರಾಮನಗರ ಜಿಲ್ಲೆಯ ಹೆಸರಿನ ಬದಲಾವಣೆಯ ಕಿಡಿಯನ್ನು ಹೊತ್ತಿಸಿದ್ದಾರೆ. ಅದು ಯಾವ ರೀತಿಯಾಗಿ ವ್ಯಾಪಿಸ್ಕೊಳ್ಳುತ್ತೆ, ಅದಕ್ಕೆ ಯಾವ್ಯಾವ ರೀತಿಯ ರಿಯಾಕ್ಷನ್ಗಳು ಬರುತ್ತೆ, ಮತ್ಯಾವ್ಯಾವೆಲ್ಲ ಬೆಳವಣಿಗೆಗಳಿಗೆ ಇದು ಕಾರಣವಾಗುತ್ತೆ ಅನ್ನೋದಂತೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.